भारत माता की तुमकुर में एबीवीपी कार्यकर्ताओं ने किया प्रोटेस्ट। चलिए जानते हैं इस कंप्लीट रिपोर्ट के बारे में। मैं हूं इमाम हुसैन और आप देख रहे हैं टाइम्स ऑफ पब्लिक की स्पेशल रिपोर्ट। ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಪ್ರತಿಭಟನೆ ಮಾಡಿದ್ವಿ. ಕಾರಣ ಏನಪ್ಪಾ ಅಂದ್ರೆ ಒಂದು ವಾರದ ಹಿಂದೆಗಡೆ ನಾವು ಡಿಸಿ ಮೇಡಮ್ ಡಿಸಿ ಅವರಿಗೆ ಡಿಸಿ ಮುಖಾಂತರ ರಾಜ್ಯ ಸರ್ಕಾರಕ್ಕೆ ಶಿಕ್ಷಣ ಸಚಿವರಿಗೆ ಮನವಿ ಕೊಟ್ಟಿದ್ದೀವಿ. ಕಾರಣ ಏನಪ್ಪಾ ಅಂತಂದ್ರೆ ಅತಿಥಿ ಉಪನ್ಯಾಸಕ ನೇಮಕಾತಿ ತಕ್ಷಣವೇ ಆಗಬೇಕು. ಹೀಗಾಗಿ ಇವತ್ತು ರಾಜ್ಯ ಸರ್ಕಾರ ಈ ನೇಮಕಾತಿ ಪ್ರಕ್ರಿಯೆ ತಡ ಮಾಡ್ತಿರೋ ಪ್ರತಿಫಲವಾಗಿ ಇವತ್ತು ಲಕ್ಷಾಂತರ ಜನ ವಿದ್ಯಾರ್ಥಿಗಳ ಭವಿಷ್ಯ ಅನ್ನೋದು ಹಾಳಾಗೋಗ್ತಾ ಇದೆ. ಮತ್ತೆ ಮೇಡಮ್ ಏನಂದ್ರೆ ಇನ್ನೊಂದೂವರೆ ತಿಂಗಳಲ್ಲಿ ಎಕ್ಸಾಮಿನೇಷನ್ ಅನೌನ್ಸ್ ಆಗುತ್ತೆ ಮೇಡಮ್. 100 ಡೇಸ್ ಕ್ಲಾಸ್ಗಳಾಗ್ತದೆ, ಯಾವುದೇ ರೀತಿ ಎಕ್ಸಾಮಿನೇಷನ್ ಅನೌನ್ಸ್ ಆಗಲಿಲ್ಲ. ನಮ್ದು ಕೊರೋನಾ ಬಂದ್ಮೇಲೆ ಆಲ್ರೆಡಿ ನಮ್ಮ ಏನು ಟೈಮ್ ಟೇಬಲ್ ಇದೆ, ಅಕಾಡೆಮಿಕ್ ಟೈಮ್ ಟೇಬಲ್ ಆಲ್ರೆಡಿ ಹಿಂದೆ ಉಳಿದ್ಬಿಟ್ಟಿದೆ ಮೇಡಮ್. ಅದನ್ನು ಸರಿ ಮಾಡಬೇಕು ಅಂತ ಎಲ್ಲ ಯೂನಿವರ್ಸಿಟಿಗಳು ಕೂಡ ಟ್ರೈ ಮಾಡ್ತಾ ಇದ್ದಾರೆ. ಆದ್ರೆ ರಾಜ್ಯ ಸರ್ಕಾರ ಈ ತರ ಮಾಡ್ತಿರೋ ಇದರಿಂದ ಎಷ್ಟೋ ಜನ ನೆಕ್ಸ್ಟ್ ಗೌರ್ಮೆಂಟ್ ಕೆಲಸಗಳಿಗೆ ಎಕ್ಸಾಮ್ ಬರೀಲಿಕ್ಕೂ ಕೂಡ ನಮ್ದು ಏನು ಅಕಾಡೆಮಿಕ್ ಇಯರ್ ಲೇಟ್ ಆದ್ರೆ ಬೇಗ ಮಾರ್ಕ್ಸ್ ಕಾರ್ಡ್ ಬರಲ್ಲ, ಅದಾದ್ಮೇಲೆ ಅವರು ಎಕ್ಸಾಮ್ಗಳಿಗೆ ಅಪ್ಲೈ ಮಾಡೋದಕ್ಕಾಗಲ್ಲ. ಈ ರೀತಿಯಾದಂತ ನೂರಾರು ಸಮಸ್ಯೆಗಳಾಗುತ್ತೆ. ಹಾಗಾಗಿ ನಾವು ಏನಕ್ಕೋಸ್ಕರ ಮಾಡ್ತಿದ್ದೀವಿ ಅಂತಕ್ಕಂಥದ್ದು ಸ್ವಲ್ಪ ಸರ್ಕಾರ ಮಟ್ಟಕ್ಕೆ ನಿಮ್ಮ ತೊಂದರೆಗಳು, ನಿಮ್ಮ ಏನು ಇಶ್ಯೂಸ್ ಎಲ್ಲ ನಮ್ಮಲ್ಲಿ ಎಲ್ಲ ಮಾಡ್ತಾರೆ. ನಾವು ಯಾವ ಸರ್ಕಾರ ಬಿಡೋದು ಯಾವ ಸರ್ಕಾರ ಪರವಾಗಿಲ್ಲ. 3 ವರ್ಷದಿಂದ ಸ್ಕಾಲರ್ಶಿಪ್ ಬಂದಿಲ್ಲ ಮೇಡಮ್ ಯಾವೊಬ್ಬ ವಿದ್ಯಾರ್ಥಿಗಳು. ಹಾಸ್ಟೆಲ್ಗಳಂತೂ ಯಾವ ಪರಿಸ್ಥಿತಿಯಲ್ಲಿ ಇದೆ ಅಂತ ನಿಮ್ಮ ಆಫೀಸಿಗೆ ಡೈಲಿ ಬರೋ ಲೆಟರ್ಗಳು ನೋಡಿದ್ರೆ ಗೊತ್ತಾಗುತ್ತೆ. 100 ಜನ ವಿದ್ಯಾರ್ಥಿಗಳು ಅಪ್ಲೈ ಮಾಡಿದ್ರೆ 30-40 ಜನ ವಿದ್ಯಾರ್ಥಿಗಳು ಹಾಸ್ಟೆಲ್ ಸಿಗುತ್ತೆ. ಇನ್ನು 60 ಜನ ಓದುವಂತ ವಿದ್ಯಾರ್ಥಿಗಳು ಸರಿಯಾದ ಟೈಮ್ಗಳಿಗೆ ಬಸ್ಸು ಇಲ್ದಲೆ, ಇಲ್ಲಿ ಹಾಸ್ಟೆಲ್ಗಳು ಸಿಗ್ದಲೆ, ನಮ್ಮ ಎಜುಕೇಶನ್ ಡ್ರಾಪ್ ಔಟ್ ಮಾಡಿ ಊರುಗಳಲ್ಲಿ ಕೆಲಸ ಮಾಡುವಂತ ಪರಿಸ್ಥಿತಿ ಇವತ್ತು ಎದುರಾಗಿದೆ ಮೇಡಮ್. ಇಡೀ ರಾಜ್ಯದ ಶಿಕ್ಷಣ ವ್ಯವಸ್ಥೆ ಅಂತಕ್ಕಂಥದ್ದು ಹಳ್ಳ ಹಿಡಿದೋಗಿದೆ. ಹಾಗಾಗಿ ಶಿಕ್ಷಣ ಮಂತ್ರಿಗಳು ಮೀಟಿಂಗ್ ಕಂಡಂತ ಸಂದರ್ಭದಲ್ಲಿ, ಮುಖ್ಯಮಂತ್ರಿಗಳು ಮೀಟಿಂಗ್ ಕಂಡಂತ ಸಂದರ್ಭದಲ್ಲಿ ಈ ವಿದ್ಯಾರ್ಥಿಗಳ ಸಮಸ್ಯೆಗಳನ್ನು ತಗೊಳ್ಳೋ ಅವರಿಗೆ ಮನವರಿಕೆ ಮಾಡಿಕೊಡ್ಬೇಕು ಅಂತ ನಾವು ನಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ತೀವಿ. इसी तरह के फास्ट अपडेट पाने के लिए बने रहिए हमारे साथ टाइम्स ऑफ पब्लिक में। धन्यवाद।